ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಹಣಕಾಸಿನ ಸಮಸ್ಯೆ ಇದೆ, ನಿವಾರಣೆ ಆಗಬೇಕು. ಸಂಪಾದನೆ ಜಾಸ್ತಿ ಆಗಬೇಕು. ಜಾಸ್ತಿ ಅಲ್ಲ, ಜಾಸ್ತಿ ಆಗಬೇಕು. ನಮ್ಮ ಯೋಗ್ಯತೆಗೆ ತಕ್ಕಂತೆ, ನಾವು ಮಾಡ್ತಾ ಇರುವಂತ ಕೆಲಸಗಳಿಗೆ ತಕ್ಕಂತೆ ನಮಗೆ ದುಡಿಮೆ ಆಗೋದಕ್ಕೆ ಪ್ರಾರಂಭ ಆಗಬೇಕು. ಬಂದಿರುವ ಹಣ ಯಾವುದೇ ರೀತಿಯ ದಾರಿದ್ರ್ಯ ಇಲ್ಲದೆ ನಮ್ಮ ಹತ್ರ ಉಳಿಬೇಕು. ಅಥವಾ ಬಂದಿರ್ತದೆ ಅದು ಬೇರೆ ಯಾವುದೋ ವಿಷಯಕ್ಕೆ ಖರ್ಚಾಗುತ್ತೆ, ಹೊಟ್ಟೆ ಎಲ್ಲ ಉರಿದೋಗ್ಬಿಡುತ್ತೆ. ಕೆಲವೊಂದ್ಸಲ ನಾವು ದುಡಿತಾ ಇರ್ತೀವಿ, ಇನ್ನೊಬ್ರು ಯಾರೋ ತಿಂತಾ ಇರ್ತಾರೆ, ಅಂದ್ರೆ ಯಾರಿಗೋ ಕೊಟ್ಟಿರ್ತೀವಿ, ಯಾರು ತಗೊಂಡು ಎಸ್ಕೇಪ್, ಯಾರೋ ಇನ್ನೊಬ್ರು ತಿಂತಾ ಇರ್ತಾರೆ. ಈ ರೀತಿ ಎಲ್ಲ ಆದಾಗ ನಮಗೆ ಬೇಜಾರಾಗುತ್ತೆ. ಸೊ ಹಣಕಾಸಿನ ವಿಚಾರದಲ್ಲಿ ನೊಂದುಕೊಳ್ತಾ ಇರುವಂತವ್ರು, ಹಣಕಾಸಿನ ವಿಚಾರದಲ್ಲಿ ಪ್ರಗತಿಯನ್ನ ಬಯಸುವಂತ ವ್ಯಕ್ತಿಗಳಿಗಾಗಿ ಖರ್ಚಿಲ್ಲದ ಪರಿಹಾರ ಬೇಕಲ್ವಾ? ಸೊ ಏನ್ ಮಾಡ್ಬೇಕು ನೀವು ಅಂತ ಹೇಳಿದ್ರೆ, ಮೊದಲಿಗೆ ಇದನ್ನು ಯಾವತ್ತು ಪ್ರಾರಂಭ ಮಾಡ್ಬೇಕು ಅಂತ ಹೇಳಿದ್ರೆ, ಶುಕ್ಲ ಪಕ್ಷದ ಮೊದಲ ಶನಿವಾರ, ಅಂದ್ರೆ ಅಮಾವಾಸ್ಯೆ ಕಳೆದು ಬರುವಂತ ಮೊದಲ ಶನಿವಾರ ಬೆಳಿಗ್ಗೆ 8 ಗಂಟೆಯ ಒಳಗಾಗಿ ವೃಕ್ಷರಾಜ ನಮ್ಮ ಅರಳಿ ಮರಕ್ಕೆ ಹೋಗಿ ತಾವು ಪೂಜೆಯನ್ನ ಮಾಡ್ಕೊಂಡು ಬರಬೇಕಾಗುತ್ತೆ. ತಾವು ಅಲ್ಲಿಗೆ ನೀರನ್ನ, ಜಲವನ್ನ ಅರ್ಪಿಸಬಹುದು ಅರಳಿ ಮರಕ್ಕೆ. ನನ್ನ ಪ್ರಕಾರ ಎಲ್ಲದಕ್ಕಿಂತ ಬೆಸ್ಟ್ ಏನು ಅಂತ ಹೇಳಿದ್ರೆ, ಶನಿವಾರ ಹೋಗಿ ಸ್ನಾನಾದಿಗಳನ್ನ ಮಾಡ್ಕೊಳ್ಳಿ, ಡೈರೆಕ್ಟ್ ಆಗಿ ಅರಳಿ ಮರದ ಹತ್ರ ಹೋಗಿ 8 ಗಂಟೆಯ ಒಳಗಡೆ ಹೋಗಿ ತಿಂಡಿ ಮಾಡಿರಬಾರ್ದು. ಬೆಳಗಿನ ಯಾವುದು ತಿಂಡಿ ಮಾಡಿರಬಾರ್ದು, ಟೀ ಕಾಫಿ ಕುಡ್ದಿರಬಾರ್ದು. 8 ಗಂಟೆ ಒಳಗಡೆ, ಇವಾಗ ಯಾವ ಟೈಮಿಗೆ ಹೋಗ್ಬೇಕು ಅನ್ನೋದು ನೀವು ಡಿಸೈಡ್ ಮಾಡಿ. 8 ಗಂಟೆ ಒಳಗಡೆ ಹೋಗ್ಬೇಕು. ಟೀ ಕಾಫಿ ಸಹಿತ ಕುಡ್ದಿರಬಾರ್ದು, ಏನು ಕುಡ್ದಿರಬಾರ್ದು. ಸ್ನಾನಾದಿಗಳನ್ನ ಮಾಡ್ಕೊಂಡು ಶುಚೀಭೂತರಾಗಿಯೇ ಹೋಗ್ಬೇಕು. ಚೆನ್ನಾಗಿರೋ ಬಟ್ಟೆನೇ ಧರಿಸ್ಕೊಂಡು ಹೋಗಿ. ಶನಿವಾರ ಬೆಳಿಗ್ಗೆಯಿಂದ ಪ್ರಯೋಗ ಸ್ಟಾರ್ಟ್ ಮಾಡಿ, ತಿಂಡಿ ಇತ್ಯಾದಿಗಳನ್ನ ಮಾಡಬೇಡಿ. ಅಲ್ಲಿಗೆ ಹೋಗಿ ನಿಂತ್ಕೊಂಡು ವೃಕ್ಷರಾಜನಿಗೆ ಒಂದು ನಮಸ್ಕಾರವನ್ನ ಮಾಡಿ, ನಿಮಗಿರುವಂತ ಸಮಸ್ಯೆಯನ್ನ ಅವರಿಗೆ ಹೇಳಿ, ಹಣಕಾಸಿನ ಸಮಸ್ಯೆ, ನಿಮ್ಮ ಹೆಸರಿನ ಸಮೇತವಾಗಿ ಸಂಕಲ್ಪ ಇತ್ಯಾದಿಗಳನ್ನ ಮಾಡಿಕೊಂಡು, ನಂದು ಹೆಸರು ಇದು, ಇಂಥವ್ರ ಮಗನಾದ ಇಂಥವ್ರು, ಇಂಥವ್ರ ಮಗಳಾದ ಇಂಥವ್ರು, ಜೀವನೋಪಾಯ, ಡೈಲಿ ಸಂಪಾದನೆ ಇತ್ಯಾದಿಗಳಲ್ಲಿ ಸಮಸ್ಯೆ ಆಗ್ತಾ ಇದೆ, ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆಗಳು ಬರ್ತಾ ಇದೆ, ಇದು ಪರಿಪೂರ್ಣವಾಗಿ ನಿವಾರಣೆ ಆಗಲಿ ಅಂತ ಬೇಡ್ಕೊಂಡು ಆ ವೃಕ್ಷಕ್ಕೆ 108 ಪ್ರದಕ್ಷಿಣೆಯನ್ನ ಮಾಡಬೇಕು. ಕೌಂಟಿಂಗ್ ಕರೆಕ್ಟ್ ಆಗಿರ್ಬೇಕು. 108 ಮಾಡಬೇಕು, ಅದಕ್ಕಿಂತ ಕಡಿಮೆ ಬೇಡ. ಮಾಡ್ತೀರಾ ಇದಕ್ಕಿಂತ ಕಡಿಮೆ ಅಂತಾರೆ, ಮಾಡಕ್ ಹೋಗ್ಬೇಡಿ, ಸುಮ್ಮನೆ ಇದ್ಬಿಡಿ. ಬೇರೆ ಪರಿಹಾರಗಳನ್ನ ಕೊಟ್ಟಿದ್ದೀನಿ, ಅದನ್ನ ನೀವು ಮಾಡ್ಕೊಂಡು ಹೋಗಿ. 108 ಪ್ರದಕ್ಷಿಣೆ ಮಾಡಬಹುದು. ಈ ಪ್ರದಕ್ಷಿಣೆ ಮಾಡುವಾಗ ಯಾವುದೇ ಕಾರಣಕ್ಕೂ ಆ ವೃಕ್ಷವನ್ನ ತಾವು ಮುಟ್ಟುವ ಹಾಗಿಲ್ಲ. ವಾಪಸ್ ಬರುವಾಗ ಮುಟ್ಟಬಾರದು, ಹೋಗುವಾಗ ಇದೆಲ್ಲ ಮಾಡೋ ಹಾಗಿಲ್ಲ. ಬರೀ ಪ್ರದಕ್ಷಿಣೆ. ಸ್ಟಾರ್ಟ್ ಮಾಡುವಾಗ ಸಂಕಲ್ಪ ಹೇಳಿ, 108 ಪ್ರದಕ್ಷಿಣೆ ಆದ ನಂತರ ಏನ್ ಮಾಡ್ಬೇಕು ಅಂದ್ರೆ, ಕನಿಷ್ಠ ಪಕ್ಷ 5 ನಿಮಿಷ ಯಾವ ವೃಕ್ಷಕ್ಕೆ ನೀವು ಪ್ರದಕ್ಷಿಣೆ ಮಾಡಿದ್ರೋ ಅದರ ನೆರಳಲ್ಲೋ ಅದರ ಸ್ಥಳದಲ್ಲೋ ಒಂದು 5 ನಿಮಿಷ ಕೂತ್ಕೊಳ್ಳಿ. ಇವಾಗ ಸ್ಥಳದಲ್ಲಿ ಯಾಕೆ ಹೇಳಿದೆ ಅಂದ್ರೆ, ತುಂಬಾ ಜನ ಹೇಳ್ತಾರೆ ನೆರಳು ಬೀಳ್ತಾ ಇಲ್ಲ ಅಂದ್ರೆ ಏನ್ ಮಾಡ್ಲಿ ಅಂತಾರೆ. ಇದು ಬರುತ್ತೆ ಕಮೆಂಟ್, ಅರ್ಥ ಆಯ್ತಾ? ಆ ವೃಕ್ಷದ ಸಮೀಪ ಕೂತ್ಕೊಳ್ಳಿ, ಒಂದು 5 ನಿಮಿಷ ಕೂತ್ಕೊಳ್ಳಿ. ನೀವು ಸುತ್ತಿದಿರಲ್ವಾ, ಅಲ್ಲೇನಾದ್ರೂ ಒಂದು ಫಲ ಸಿಗ್ಬೇಕು ತಾನೆ. ಒಂದು 5 ನಿಮಿಷ ಅವ್ರ ಹತ್ರ ನಿಂತ್ಕೊಳ್ಳಿ ಅಲ್ಲ, ಒಂದು 5 ನಿಮಿಷ ಅವ್ರ ಹತ್ರ ಕೂತ್ಕೊಳ್ಳಿ ಅಲ್ಲ, ನೆಮ್ಮದಿಯಾಗಿ ಕೂತ್ಕೊಳ್ಳಿ. ಮೊಬೈಲ್ ಎಲ್ಲ ಮನೆಯಲ್ಲಿ ಇಟ್ಬಿಟ್ಟು ಬನ್ನಿ, ಫ್ಲೈಟ್ ಮೋಡ್ಗೆ ಹಾಕಿ ಸ್ವಿಚ್ ಆಫ್ ಮಾಡಿ. ಮನೆಯಲ್ಲಿ ಇಟ್ಟು ಬಂದ್ರೆ ಯಾರು ನೋಡ್ತಾರೆ ಅಂತ ಬೇಜಾರಿತ್ತ, ಸ್ವಿಚ್ ಆಫ್ ಮಾಡಿ ಎಲ್ಲರೂ ಇಟ್ಬಿಟ್ಟು ಬನ್ನಿ, ಪರವಾಗಿಲ್ಲ ಆಯ್ತಾ. ಒಟ್ಟಿನಲ್ಲಿ ಇದನ್ನೆಲ್ಲ ತಗೊಂಡು ಹೋಗ್ಬೇಡಿ. ಮನೆ ಹತ್ರದಲ್ಲಿರುವಂತ ಪೂಜ್ಯನೀಯ ವೃಕ್ಷ, ಅಂದ್ರೆ ಪೂಜೆ ಇತ್ಯಾದಿಗಳನ್ನ ಮಾಡ್ತಾ ಇರುವಂತ ವೃಕ್ಷಕ್ಕೆ ಹೋಗಿ, ಯಾರು ಹೇಗೆ ಪೂಜೆ ಮಾಡ್ತಾ ಇರ್ಲಿ. ಕೆಲವೊಂದ್ಸಲ ಏನು ಮಾಡ್ತಾರೆ, ನಾವು ಬೇರೆ ತರದ ಪೂಜೆ ಮಾಡ್ತಾರೆ, ಇದ್ಯಾಕೆ ಮಾಡ್ತಾ ಇದೆಯಾ ಅಂತ ಕೆಲವರು ಕೇಳುವಂಥದ್ದು. ಕೆಲವರು ಹಿಂಗೆಲ್ಲ ಮಾಡಂಗಿಲ್ಲ, ಹಿಂಗ್ ಮಾಡಿದ್ರೆ ಆಗುತ್ತೆ ಕೆಲಸ ಅಂತ ನಮ್ಗೆ ಅಲ್ಲಿ ಯಾರಾದ್ರೂ ಒಬ್ರು ಶಿಫಾರಸನ್ನ ಮಾಡುವಂತವ್ರು, ಇದನ್ನ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ಬಿಟ್ಟು ಇನ್ನೊಂದು ಪೂಜಾ ಕ್ರಮವನ್ನ ತಿಳಿಸುವಂತವ್ರೆಲ್ಲ ಇರ್ತಾರೆ. ಇವೆಲ್ಲ ಬೇಡ. ಇದನ್ನ ನೀವು ಮಾಡ್ಕೊಂಡು ಹೋಗಿ. ಸರ್ ಶನಿವಾರ ಆದ್ರ ಮೇಲೆ ಪ್ರತಿದಿನ ಮಾಡ್ಬೇಕಾ ಸರ್ ಅಂದ್ರೆ, ಇಲ್ಲ, ಪ್ರತಿ ಶನಿವಾರ ಮಾಡ್ಕೊಂಡು ಬನ್ನಿ. ಪ್ರಾರಂಭ ಬಂದು ಶುಕ್ಲ ಪಕ್ಷದ ಮೊದಲ ಶನಿವಾರ, ಅದಾದ್ಮೇಲೆ ಪ್ರತಿ ಶನಿವಾರ ಮಾಡ್ಕೊಂಡ್ ಬನ್ನಿ. ನಿಮ್ಮ ಜೀವನದಲ್ಲಿ ಹಣಕಾಸಿಗೆ ಸಂಬಂಧಪಟ್ಟಂತೆ ಬದಲಾವಣೆ ಬರುತ್ತೆ. ಕೋಟ್ಯಾಧಿಪತಿ ಆಗ್ತೀನಾ ಸರ್? ಇಲ್ಲ, ತಲೆಯಿಂದ ತೆಗೆದು ಬಿಡಿ ಅದಲ್ಲ. ಅಂದ್ರೆ ನಾನೇನಂತ ಅಂದ್ರೆ, ನನಗೆ ಏನು ಬೇಕು, ನನಗೆ ಎಷ್ಟು ಬೇಕು, ನನಗೆ ಎಷ್ಟು ಯೋಗ್ಯತೆ ಇದೆ, ನಿಮಗೆ ಸಿಗುತ್ತೆ. ಯಾವುದು ತಲೆ ಕೆಡಿಸ್ಕೊಬೇಡಿ, ನಿಮಗೆ ಸಿಗುತ್ತೆ. ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಬೇಡಿ. ಗೋಚಾರ ಹೇಗೆ ನಡೀತಾ ಇರಲಿ, ಜಾತಕಗಳು ಹೇಗೆ ಇರಲಿ, ಯಾವುದೇ ದೋಷಗಳಿರ್ಲಿ, ಯಾವುದೇ ಏನೇ ಶಾಪಗಳಿರಲಿ, ನಾನು ಹೇಳಿದ್ದನ್ನು ಮಾತ್ರ ನೀವು ಮಾಡಿ. ಖರ್ಚಿಲ್ಲದ ಪರಿಹಾರ ನಿಮ್ಮ ಜೀವನದಲ್ಲಿ ಹಣಕಾಸಿನ ವಿಚಾರದಲ್ಲಿ ಪ್ರಗತಿಯನ್ನ ತರ್ತದೆ. ಒಳ್ಳೆದಾಗ್ಲಿ.